ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾವಿವತ್ತು ಹೊರಟಿದ್ದು ನಮ್ಮ ಚಿಕ್ಕಮ್ಮವ್ರ ಊರಿಗೆ. ರೀಸನ್ನು ನನ್ನ ತಮ್ಮನ ಮದುವೆ ಇದೆ 3rd 4th ಬಳೆ ಶಾಸ್ತ್ರಕ್ಕೆ ಎಲ್ರಿಗೂ ಹೇಳಿದರು. ನಾವು ಹೊರಟ್ವಿ. ಹೋಗೋಷ್ಟೆಲ್ಲ ಒಂದು ಚಪ್ರ ರೆಡಿ ಮಾಡ್ತಾ ಇದ್ದ. ಮದುವೆ ಗಂಡು ನಾನೇ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅವನೇ ಆಗ್ತಾ ಇದ್ದ. ನಮ್ಮ ಗಂಡು ಹೇಗಂದರೆ ಹಳ್ಳಿ ಲೈಫ್ಗೂ ಸರಿ ಸಿಟಿ ಲೈಫ್ಗೂ ಸರಿ ಅಂತ ಹೇಳ್ಬಿಟ್ಟು ಹಾಕ್ತಿದ್ದ. ನಾವು ಹಸ್ಬೆಂಡು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ನಾವು ಹೋಗೋಷ್ಟರಲ್ಲಿ ಬಳೆ ಶಾಸ್ತ್ರ ಸ್ಟಾರ್ಟ್ ಆಗಿತ್ತು. ಮಾರ್ನಿಂಗು 9ಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಈವ್ನಿಂಗ್ 5 ತನಕ ಮುಗೀತು. ಊರಲ್ಲಿ ಹಳ್ಳಿ ಅಂತ ಹೇಳಿದ್ರೆ ಊರಲ್ಲಿ ಎಲ್ರಿಗೂ ಕಂಪಲ್ಸರಿ ಹೇಳ್ತಾರೆ. ಬಟ್ ಬಂದರೆ ಎಲ್ಲರೂ ಹಾಕ್ಸ್ಕೊಂಡ್ರು. ನನಗೆ ಗ್ರೀನ್ ಕಲರ್ ಅಂದರೆ ತುಂಬಾ ಇಷ್ಟ. ನಾನು 11 ವರ್ಷ ಆಗಿತ್ತು ನಾನು ಕೈ ತುಂಬ ಬಳೆ ಹಾಕ್ಸ್ಕೊಂಡು. ಯಾಕಂದರೆ ನನಗೆ ಚಾನ್ಸಸ್ ಸಿಕ್ಕಿರಲಿಲ್ಲ. ಇವತ್ತು ನಾನು ಇಷ್ಟಪಟ್ಕೊಂಡು ಹಾಕ್ಸ್ಕೊಂಡು ನಾನಾದ್ಮೇಲೆ ಹಾಗೆ ನನ್ನ ತಂಗಿ ಕೂಡ ಹಾಕ್ಸ್ಕೊಂಡ್ಳು. ಮತ್ತು ಇದೇ ಖುಷಿಯಲ್ಲಿ ನಾವು ಕೂಡ ಫೋಟೋಸು ಮತ್ತು ವೀಡಿಯೋಸು ಒಂದು ಸ್ವಲ್ಪ ರೀಲ್ಸ್ ಕೂಡ ಮಾಡಿಕೊಂಡ್ರೆ. ಯಾಕಂದರೆ ತುಂಬ ಇಷ್ಟ ಆಯಿತು ಗ್ರೀನ್ ಕಲರ್ ಬಳೆಗಳು. ಹೆಣ್ಮಕ್ಳಿಗೆ ಏನೋ ಒಂಥರ ಬಳೆ ಅಂದ ತಕ್ಷಣ ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿ. ನನಗಂತೂ ಇವತ್ತು ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ಮಧ್ಯಾಹ್ನ ಊಟಕ್ಕೆ ಮತ್ತೆ ಸೆಕೆಂಡ್ ರೌಂಡ್ ಮತ್ತೆ ಮಾಡ್ತಾಯಿದ್ರು. ಬೆಳಗ್ಗೆಯಿಂದ ಮಾಡಿ ಪಾಪ ಖಾಲಿಯಾಗಿತ್ತು. ಮತ್ತು ಅನ್ನ ರಸಮ್ಮು ಮತ್ತು ಪಾಯಸ ಮತ್ತೆ ಮಾಡ್ತಾಯಿದ್ರು, ಸಾಂಬಾರು ನಮ್ಮಮ್ಮ ಇವರು. ಯಾಕೆಂದರೆ ನಮ್ಮ ಕಡೆ ಚಪ್ರಶಾಸ್ತ್ರಕ್ಕೆ ಮುದ್ದೆ ಕಾಳು ಸಾಂಬಾರು, ಅನ್ನ ರಸಮ್ಮು, ಪಾಯಸ ಇದೆಲ್ಲ ಮಾಡ್ತೀವಿ. ಸಿಟಿಯಲ್ಲಿ ಅಂದರೆ ಆಡಂಬರ ಈ ಥರ ಎಲ್ಲ ಮಾಡ್ತಾರೆ. ಬಟ್ ನಮ್ಮದ್ರಲ್ಲಿ ಆಡಂಬರಕ್ಕಿಂತ ಶಾಸ್ತ್ರ ಸಂಪ್ರದಾಯನೇ ಜಾಸ್ತಿ. ನಮ್ಮ ಮಕ್ಳಿಗಂತೂ ಇವತ್ತು ಚೆನ್ನಾಗಿ ಟೈಮ್ ಸಿಕ್ತು. ಮತ್ತು ಹೊಸ್ಗೆ ಸಾಮಾನು ಹಿಂದಿನ ದಿವಸ ಅರಿಶಿನ ಶಾಸ್ತ್ರ ಮತ್ತು ಹೊಸ್ಗೆ ಸಾಮಾನೆಲ್ಲ ಮಾಡಿದ್ರು. ನಾವು ಹೊಸ್ಗೆ ಚಕ್ಲಿ ನಮ್ಗೇನು ಇಷ್ಟ ಆಗುತ್ತೋ ಅದು ತಿನ್ಕೊಂಡ್ವಿ. ಮತ್ತು ನಮ್ಮ ಅಕ್ಕ ಎಲ್ಲ ಸ್ವಲ್ಪ ಲೇಟ್ ಬಂದಿದ್ದು, ಜಾಯ್ನ್ ಆಗಿದ್ದು ನಮ್ಮ ಜೊತೆ. ಫುಲ್ ಡೇ ಹಾಗೆ ಬಳೆ ಹಾಕ್ಸ್ಕೊಳ್ತಾನೆ ಇದ್ರು ಎಲ್ಲರೂ. ಮನೇಲಿ ಅದಕ್ಕೆ ಹೆಣ್ಮಕ್ಳು ಮನೆ ತುಂಬ ಇರಬೇಕು. ಯಾಕಂದರೆ ಹೆಣ್ಮಕ್ಳಿದ್ದಾಗ ಮನೆ ಚೇಂಜಸ್ಸೇ ಬೇರೆ. ಮಾತುಕತೆ, ಹರಟೆ, ನಗು ಎಲ್ಲನೂ. ನಮ್ಮಮ್ಮನಿಗೆ ನಾವು 3 ಜನ ಹೆಣ್ಮಕ್ಳು, ಹಾಗೆ ನಮ್ಮಮ್ಮ ಜೊತೆ 3 ಜನ ಹೆಣ್ಮಕ್ಳು. ಅದರಲ್ಲಿ 3ನೇ ತಂಗಿ ಮಗನ ಮದುವೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದು. ನಮ್ಮಮ್ಮ ಬಳೆ ಹಾಕ್ಸ್ಕೊಳ್ತಾ ಇದ್ರು. ಅದನ್ನ ನೋಡಿ ನಮಗಂತೂ ಖುಷಿ ಆಯಿತು. ಯಾಕಂದರೆ ಡೈರೆಕ್ಟಾಗಿ ನಾವು ಯಾವತ್ತೂ ನೋಡಿರಲಿಲ್ಲ. ಮದುವೆ ಇರೋದು 3rd 4th. ಮತ್ತು ಎಲ್ಲರೂ ಬನ್ನಿ, ವಿಶ್ ಮಾಡಿ, ಹರಿಸಿ, ಹಾರೈಸಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬೈ ಬಾಯ್. My marriage is fixed. I'm ready. My marriage is fixed. I'm ready to take the risk. Yo. My marriage is fixed. I'm ready to take the risk. Yo. When I look into myself as a leader, every time I see a hustle, I make sure that nobody's shopping a feeder. With you by my side, there's no defeat. My marriage is fixed. I'm ready to take the risk. ಅಷ್ಟ ಸಖಿಯರಿಗೂ ಕಷ್ಟನೇ ಕೊಡಲ್ಲ, ನನ್ಗಂತೂ ಇಷ್ಟ ಎಲ್ಲ. ನಷ್ಟ ಆದ್ರೂನು ಯಾರ ಕೈನೂ ಬಿಡಲ್ಲ, ನಾನಂತೂ ಕೋಪಿಲೋಲ್ಲ. ಸೋತೆ ನೋಡಿ ಕಿರುನಗೆ, ನಮ್ಮ ಪ್ರೀತಿ ಹೊಸ ಬಗೆ. ಒಂದೇ ಬದುವ ಬಾಡಿಕೆ, ಮರೆತೆ ಬಿಡುವ ಮೆಲ್ಲಗೆ. ಮಾಡರ್ನ್ ಮ್ಯಾರೇಜ್ is fixed. I'm ready to take the risk. Yo. My marriage is fixed. I'm ready to take the risk. Yo. ಲೈಫ್ ಟೈಮ್ ವಾರಂಟಿ ನಿಮ್ಗೆಲ್ಲ. ಲವ್ ಅಂತೂ ಕಮ್ಮಿನೇ ಆಗೋದಿಲ್ಲ. 7 ವಂಡರ್ಸು ಸಾಲಲ್ಲ, ಈಗಂತೂ 8 ವಂಡರ್ಸ್ ನಂದೇ ಎಲ್ಲ. ಗೋಲ್ಡನ್ ಮ್ಯಾನ್ ಹಾರ್ಟ್ ಅನ್ನ ಕಳೆದುಕೊಂಡ ಈ ದಿನ, ನೀವೇ ಇದಕ್ಕೆ ಕಾರಣ. ಹಾಗೆ ಹೋಯ್ತು ಕಲ್ಯಾಣ. ಮಾಡರ್ನ್ ಮ್ಯಾರೇಜ್. My marriage is fixed. I'm ready to take the risk. Yo.